ಹೆಚ್ಚೋ ಹಾಗೆ, ಅದನ್ನೆಲ್ಲ ಅವರು ಮಾರ್ಕೆಟ್ ಮಾಡಿಕೊಳ್ಳೋ ಹಾಗೆ, ಅವರಿಬ್ಬರೇ ಈ ದೇಶದಲ್ಲಿ ಶ್ರೀಮಂತರಾಗೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು 2 ವರ್ಷದಿಂದ ಆ ಪ್ರಯತ್ನ ನಡೆದಿದೆ. ಅವರ ದೃಷ್ಟಿಯಲ್ಲಿ ಇದನ್ನು ಈ ಕಾನೂನನ್ನು ತರೋದಕ್ಕೆ ಮುಂಚೆ, ಈ 3 ಕಾನೂನುಗಳನ್ನು ತರೋದಕ್ಕೆ ಮುಂಚೆ ಅವರು ಏನು ಮಾಡಿದ್ದಾರೆ, ಆ ಅದಾನಿಗೆ ರೈಲುಗಳನ್ನು ನಡೆಸ್ತಕ್ಕಂಥ ಅಧಿಕಾರನ ಅವ್ರಿಗೆ ಕೊಟ್ಟಿದ್ದಾರೆ. ಅವರಿಗೆ ಪ್ರೈವೇಟ್ನವರಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅವರು ಈ ರೈಲ್ವೆ ವ್ಯಾಗನ್ಗಳು, ಅದಕ್ಕೆ ಬೇಕಾದಂಥ ಆ ರೈಲ್ವೆ ವ್ಯಾಗನ್ಗಳನ್ನು ಮಾಡ್ತಕ್ಕಂಥ ಕಾಂಟ್ರ್ಯಾಕ್ಟು ಕೂಡ ಅವರಿಗೆ ಅದಾನಿಗೆ ಕೊಟ್ಟಿದ್ದಾರೆ. ಆಮೇಲೆ ಅಂಬಾನಿನ ಉಪಯೋಗ ಮಾಡಿಕೊಂಡು 58 ಔಟ್ಲೆಟ್ಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ. ಈ ಪದಾರ್ಥಗಳನ್ನೆಲ್ಲ ಅವರಿಗೆ ಮಾರೋ ಹಾಗೆ, ಅವರೇ ಕೊಂಡುಕೊಳ್ಳೋ ಹಾಗೆ, ಅವರೇ ಎಲ್ಲನೂ ಅದನ್ನು ನಿರ್ವಹಿಸೋ ಹಾಗೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಅವರುಗಳು ಗೋಡೌನ್ಗಳನ್ನು ಕಟ್ಟಿದ್ದಾರೆ. ಯಾಕೆಂದರೆ ಪದಾರ್ಥಗಳು ಬರುತ್ತಲ್ಲ, ಅದನ್ನು ಸಾಗಿಸೋದಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಅಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಕಟ್ಟಿದ್ದಾರೆ. ಈಗ ರೈಲು ಅವ್ರ ಕೈಯಲ್ಲಿದೆ, ಸಾಗಿಸುವ ಏರ್ಪಾಡು ಅವ್ರ ಕೈಯಲ್ಲಿದೆ. ಆ ಗೂಡ್ಸ್ ರೈಲುಗಳನ್ನು ತಯಾರು ಮಾಡ್ತಕ್ಕಂಥ ಅಧಿಕಾರವೂ ಅವ್ರಿಗಿದೆ. ಹೀಗಿರುವಾಗ ದೋಚೋದು ಸುಲಭ. ಅದಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡಿಕೊಂಡಿದ್ದಾರೆ. ಇದೆಲ್ಲ ಮಾಡಿಕೊಂಡು ಕಾನೂನನ್ನು ತಂದು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿಸಿ ಇವಾಗ ಏನು ಮಾಡಿದ್ದಾರೆ, ಅದನ್ನು ಚಾಲ್ತಿಗೆ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಅಷ್ಟರಲ್ಲಿ ದೇವರ ದಯದಿಂದ ರೈತರ ಹೋರಾಟ ಡೆಲ್ಲಿನಲ್ಲಿ ಶುರುವಾಗಿದೆ. ಇಟ್ ಗಾಡ್ ಸೆಂಟ್. ಅವರು ಬಂದದ್ರಿಂದ ಅದಕ್ಕೆ ತಡೆ ಬಿದ್ದಿದೆ. ಇಲ್ಲದೆ ಇದ್ದರೆ ಆ ಕಾನೂನು ಚಾಲ್ತಿಗೆ ಬಂದು ಬಿಡ್ತಾರೆ. ಇದು ನಿಜವಾದ ಇರ್ತಕ್ಕಂಥ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ಭಾರತೀಯರು ತಮ್ಮ ಹಕ್ಕುಗಳ ಆದ್ಯತೆಗಳಿಗೋಸ್ಕರವಾಗಿ, ತಮ್ಮ ಉಳಿವಿಗೋಸ್ಕರವಾಗಿ ಅವರು ಸಂಘಟಿತರಾಗಿ ಹೋರಾಟ ಮಾಡಬೇಕಾದ ಅಗತ್ಯ ಇದೆ. ನೀವು ಅಲ್ಪಸಂಖ್ಯಾತರು, ನೀವು ನಿಮ್ಮ ಮೇಲೆ ನಾಳೆ ದಿವಸ ನಿಮಗೆ ಅನೇಕರಿಗೆ ಮತದಾನದ ಅಧಿಕಾರವಿಲ್ಲದೆ ಇರತಕ್ಕಂಥ ಕಾನೂನುಗಳು ಬಂದಿವೆ. ಆ ಕಾನೂನುಗಳು ನಿಮ್ಮನ್ನು ಅದು ಜಾಗೃತಗೊಳಿಸಿತ್ತು. ಮುಸ್ಲಿಮರನ್ನು ತುಂಬ ಸಭೆಗಳನ್ನು ಮಾಡ್ತಾಯಿದ್ರು. ಈಗ ಎಲ್ಲ ಸ್ಥಗಿತವಾಗಿಬಿಟ್ಟಿದೆ. ಹೆದರ್ಕೊಂಡಿದ್ದಾರೆ ಅಂತ ಸರ್ಕಾರ ಭಾವನೆ ಮಾಡ್ತಾ ಇದೆ. ನೀವು ಹೀಗೇ ಮುಂದುವರೆದರೆ, ನೀವು ಪ್ರತಿಭಟನೆಯನ್ನು ಮುಂದುವರಿಸದೇ ಇದ್ದರೆ ನಿಮಗೆ ಹಿಂದೂಗಳು ಸಹಾಯ ಮಾಡೋಕ್ಕಾಗೋದಿಲ್ಲ. ನೀವು ಈ ದೇಶದಲ್ಲಿ ಸೆಕೆಂಡ್ ರೇಟ್ ಸಿಟಿಸನ್ ಆಗಬೇಕಾಗತ್ತೆ. ಆದ್ದರಿಂದ ನಿಮ್ಮ ಹಿರಿಯರಿಗೆಲ್ಲ ಮಾತನಾಡಿದ್ದೇನೆ, ಆದರೆ ಯಾರೂ ಕಾರ್ಯ ನಡೆಸಿಲ್ಲ. 100 ಜನ ಇದ್ದರೂ ಪರವಾಗಿಲ್ಲ, ಅವರು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಹೋಗಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅದು ಅವರಿಗೆ ಸದ್ಬುದ್ಧಿ ಕೊಡಲಿ. ಅವರೆಲ್ಲರ ತಮ್ಮ ಹಿತದೃಷ್ಟಿಯಿಂದ ಅವರು ಕೂಡಲೇ ಅಂತ ಈ ಅವರ ಎದುರಿಗೆ ಬಂದಿರತಕ್ಕಂಥ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಅವರು ಕೂಡ ಪ್ರಯತ್ನ ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ.